ನಾಯಕನಹಟ್ಟಿ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿಯ ದೊಡ್ಡ ರಥೋತ್ಸವ ಮಾರ್ಚ್ 6, 2026ರಂದು ನಾಯಕನಹಟ್ಟಿ ಪುಣ್ಯಕ್ಷೇತ್ರದಲ್ಲಿ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿಗಳು ಪವಾಡಗೈದ 3 ಮಠಗಳಿವೆ. ಅವುಗಳು ಇಂತಿವೆ: ಒಳಮಠ, ಹೊರಮಠ ಮತ್ತು ಏಕಾಂತೇಶ್ವರ ಮಠ. ಒಳಮಠ ಊರ ಮಧ್ಯದಲ್ಲಿರುವ ಮಠವೇ ಒಳಮಠ. ಊರ ಒಳಗೆ ಈ ಮಠವಿರೋದ್ರಿಂದ ಒಳಮಠವೆಂದು ಕರೆಯುವ ವಾಡಿಕೆ. ಈ ಮಠಕ್ಕೆ ಹಿರೇಮಠ, ದರ್ಬಾಟ ಮಠವೆಂತಲೂ ಕರೆಯಲಾಗ್ತಿದೆ. ಶ್ರೀಗಳ ಜೀವಿತ ಕಾಲದಲ್ಲಿ ಈ ಮಠದಲ್ಲಿಯೇ ಇದ್ದು ರಾಜ ಮಹಾರಾಜರಿಗೆ, ಭಕ್ತಾದಿಗಳಿಗೆ ದರ್ಶನ ನೀಡೋದಲ್ಲದೆ ಅವರ ಕಷ್ಟ ಸುಖಗಳನ್ನ ವಿಚಾರಿಸುತ್ತಿದ್ದರು. ಅವುಗಳಿಗೆ ಪರಿಹಾರವನ್ನ ಸೂಚಿಸ್ತಾ ಇದ್ರು, ಆಶೀರ್ವಾದವನ್ನ ನೀಡ್ತಾ ಇದ್ರು. ಹೀಗಾಗಿ ಈ ಮಠದವರನ್ನ ದರ್ಬಾರು ಮಠವೆಂದು ಕರೆಯುವ ವಾಡಿಕೆ ಕಾರಣವಾಗಿದೆ. ಶ್ರೀಗಳು ನಾಯಕನಹಟ್ಟಿಗೆ ಬರುವ ಪೂರ್ವದಲ್ಲಿ ಈ ಮಠವು ಗ್ರಾಮ ದೇವತೆಯಾದ ಮಾರಮ್ಮನ ಗುಡಿಯಾಗಿದ್ದು, ಪಣಿಯಪ್ಪನೊಂದಿಗೆ ಶ್ರೀಗಳು ನಾಯಕನಹಟ್ಟಿಗೆ ಬಂದಾಗ ಮಾರಮ್ಮನ ಜಾತ್ರೆ ಬಲು ಅದ್ದೂರಿಯಿಂದ ನಡೆದಿತ್ತಂತೆ. ಶ್ರೀಗಳು ಪಣಿಯಪ್ಪನ ಮನೆಯಲ್ಲಿ ಶಿವಪೂಜೆ ಕಾರ್ಯಕ್ರಮಗಳನ್ನು ಮುಗಿಸಿಕೊಂಡು ವಿಶ್ರಾಂತಿಗಾಗಿ ಮಾರಮ್ಮನ ಗುಡಿಗೆ ಬರಲು ಮಾರಮ್ಮಳ ದರ್ಶನ ಪಡೆದು ಶ್ರೀಗಳು ವಿಶ್ರಾಂತಿಗಾಗಿ ಗುಡಿಯಲ್ಲಿ ಮಲಗಲು ಸ್ಥಳಾವಕಾಶ ಕೋರಲು ಮಾರಮ್ಮ ಅದಕ್ಕೆ ಒಪ್ಪದಿದ್ದಾಗ ಶ್ರೀಗಳು ಕೊನೆಗೆ ತಮ್ಮ ಕೈಯಲ್ಲಿರುವ ಬೆತ್ತ ಜೋಳಿಗೆ ಇಡುವುದಕ್ಕಾದರೂ ಸ್ಥಳಾವಕಾಶ ಮಾಡಿಕೊಡುವಂತೆ ಕೋರಿದಾಗ ಮಾರಮ್ಮ ಅವರ ಕೋರಿಕೆಯನ್ನ ಮನ್ನಿಸಿ ಬೆತ್ತ ಜೋಳಿಗೆಯನ್ನ ಗುಡಿಯಲ್ಲಿಟ್ಟು ಗುಡಿಯ ಹೊರಗಡೆಯ ಕಟ್ಟಿಯ ಮೇಲೆ ವಿಶ್ರಾಂತಿ ಪಡೆದುಕೊಳ್ಳಬಹುದೆಂದಾಗ ಶ್ರೀಗಳು ಗುಡಿಯಿಂದ ಹೊರ ನಡೆದು ಗುಡಿಯ ಕಟ್ಟಿಯ ಮೇಲೆ ವಿಶ್ರಾಂತಿ ಪಡೆಯತೊಡಗಿದ್ರು. ನೋಡುತ್ತಿದ್ದಂತೆ ಬೆತ್ತ ಜೋಳಿಗೆಗಳು ಮಾರಮ್ಮನಿದ್ದ ದೇವಾಲಯದ ಒಳಗೆ ಎಲ್ಲಿ ನೋಡಿದರಲ್ಲಿ ಬೆತ್ತ ಜೋಳಿಗೆ ತುಂಬಿಕೊಂಡಿದ್ವು. ಬೆಳಗಿನ ಜಾವ ಪ್ರಾತಃ ಸಮಯ. ವಿಶ್ರಾಂತಿಯಿಂದ ಇದ್ದ ಶ್ರೀಗಳು ತಮ್ಮ ದೈನಂದಿನ ಕೆಲಸ ಕಾರ್ಯಗಳನ್ನ ಪೂರೈಸಿಕೊಂಡು ಬಂದು ಗುಡಿಯಲ್ಲಿಟ್ಟಿದ್ದ ಬೆತ್ತ ಜೋಳಿಗೆಯನ್ನ ತೆಗೆದುಕೊಳ್ಳಲು ಹೋದ್ರು. ಮಾರಮ್ಮ ಗರ್ಭಗುಡಿಯ ಹೆಬ್ಬಾಗಿಲಿನಲ್ಲಿ ಬೆತ್ತ ಜೋಳಿಗೆಯಿಂದಾಗಿ ಸ್ಥಳವಿಲ್ಲದೆ ನಿಂತಿದ್ದಾಳೆ. ಶ್ರೀಗಳು ಏನಮ್ಮ ಮಂದಿರದ ತುಂಬೆಲ್ಲ ಜೋಳಿಗೆ ಬೆತ್ತವೇ ತುಂಬಿವೆಯಲ್ಲ ಎನ್ನಲು ಮಾರಮ್ಮ ತನ್ನಲ್ಲಿದ್ದ ತಾಮಸ ಪ್ರವೃತ್ತಿಯನ್ನ ತೆರೆದು ಶ್ರೀಗಳು ತಾವು ಪವಾಡ ಪುರುಷರು, ಮಹಾತ್ಮರು, ತಪಾಸಿಯು ಇರುವಲ್ಲಿ ಈ ಮಂದಿರದ ಋಣ ಇಂದಿಗೆ ತೀರಿತು. ನಾನಿನ್ನು ಒಡ್ಡನಹಳ್ಳಿಗೆ ತೆರಳಿ ನೆಲೆಸುವೆ. ಸುಮಾರು ವರ್ಷಗಳಿಗೊಮ್ಮೆ ನನ್ನ 12 ಜನ ಅನುಯಾಯಿ ದೇವತೆಗಳೊಂದಿಗೆ ಬಂದು ತಮ್ಮ ದರ್ಶನ ಭಾಗ್ಯ ಪಡೆಯುತ್ತೇನೆ ಎಂದು ಹೇಳಿ ಶ್ರೀಗಳ ಆಶೀರ್ವಾದ ಪಡೆದು ಮಾರಮ್ಮ ಹೋದಳು ಎಂದು ಪ್ರತೀತಿಯನ್ನು ಇಂದಿಗೂ ಹೇಳುತ್ತೇವೆ. ಶ್ರೀಮಠವು ಈ ಕ್ಷೇತ್ರದ ಕೇಂದ್ರ ಬಿಂದುವಾಗಿದೆ. ಈ ಕ್ಷೇತ್ರದ ಆರಾಧ್ಯ ದೈವವಾದ ದಿವ್ಯ ಶಿವಲಿಂಗ ಈ ಮಠದಲ್ಲಿಯೇ ಇದೆ. ಸ್ಥಳೀಯ ಸಂಪ್ರದಾಯ ಪದ್ಧತಿಗಳಂತೆ ಅದ್ದೂರಿಯಾದ ದೈನಂದಿನ ಪೂಜಾ ಕಾರ್ಯಗಳು ನಡೆಯುತ್ತಿವೆ. ಈ ಸ್ಥಳದಿಂದಲೇ ಶ್ರೀ ಸ್ವಾಮಿಯ ಉತ್ಸವ ಮೂರ್ತಿ ಹೊರಡುತ್ತದೆ. ಪ್ರತಿ ಸೋಮವಾರ ಸಾಯಂಕಾಲ ವಾರೋತ್ಸವ ನಡೆಯುತ್ತಿದ್ದು, ಸಕಲ ಬಿರುದಾವಳಿಯೊಂದಿಗೆ ಶ್ರೀ ಸ್ವಾಮಿಯವರ ಜೀವೈಕ್ಯ ಸಮಾಧಿಯಾದ ಹೊರಮಠಕ್ಕೆ ಪಲ್ಲಕ್ಕಿ ಉತ್ಸವ ನಡೆಯುತ್ತದೆ. ಶ್ರಾವಣ, ನವರಾತ್ರಿ, ಕಾರ್ತಿಕ ಮಾಸ, ಫಾಲ್ಗುಣ, ಧನುರ್ಮಾಸದಲ್ಲಿ ವಿಶೇಷ ಉತ್ಸವಾದಿಗಳು, ಪೂಜೆಗಳು ಸಂಪ್ರದಾಯಬದ್ಧವಾಗಿ ನಡೆಯುತ್ತದೆ. ಮಠದ ಗರ್ಭಗುಡಿಯ ಮುಖಭಾಗದಲ್ಲಿಯ ಪ್ರಕಾರದಲ್ಲಿ 18 ಶಿಲಾಕಂಬಗಳಿದ್ದು, ಪ್ರತಿಯೊಂದು ಕಂಬಗಳಲ್ಲಿ ವಿಶೇಷವಾದ ಶಿಲ್ಪಕಲಾ ಕೆತ್ತನೆಯ ಕೆಲಸವಡಗಿದೆ. ಅವುಗಳಲ್ಲಿ ವಿಷ್ಣು ಅವತಾರ, ಶಿವ ಪಾರ್ವತಿ, ಭರತನಾಟ್ಯ ಮಾಡುವ ದೃಶ್ಯಗಳನ್ನು ಸುಂದರವಾಗಿ ಬಿಡಿಸಲಾಗಿದೆ. ಈ ಕಂಬವೊಂದರಲ್ಲಿಯ ತುಂಬಾ ಆಕರ್ಷಣೀಯವಾಗಿದೆ. ಹಲ್ಲು ಚಿತ್ರವನ್ನ ವಿಭಿನ್ನ ದೃಷ್ಟಿಕೋನದಿಂದ ಕಾಣುವ ಚಿತ್ರ ಒಂದೇ ಆಗಿದೆ. ಮಧ್ಯಮಂಟಪಕ್ಕೆ ಬಂದಾಗ ನವನಾಡಿ ಕುಂಜರ ಎಂದು ಕರೆಯಲ್ಪಡುವ ಕಂಬವೊಂದರಲ್ಲಿಯ ಚಿತ್ರ ಒಂದೇ ಆನೆಯ ಗರ್ಭದಲ್ಲಿ 9 ನಾರೆಯರ ಆನೆ ಚಿತ್ರ. ಆ ಆನೆಯ ಮೇಲೆ ಮನ್ಮಥನ ಆರೋಹಣ ಮಾಡಿದ ಚಿತ್ರಕ್ಕೆ ಗಜಗರ್ಭ ಎಂತಲೂ ಕರೆಯುವ ವಾಡಿಕೆ ಇದೆ. ಈ ಚಿತ್ರದ ಬಗ್ಗೆ ಪ್ರತಿಯೊಂದು ಈಗಲೂ ಚಾಲ್ತಿಯಲ್ಲಿದೆ. ಗರ್ಭಿಣಿ ಸ್ತ್ರೀಯರಿಗೆ ಹೆರಿಗೆ ನೋವು ಕಾಣಿಸಿಕೊಂಡು ಹೆರಿಗೆ ವಿಳಂಬವಾದಾಗ ಈ ನವನಾರಿ ಕಂಬಕ್ಕೆ ಭಕ್ತಿಯಿಂದ ಪೂಜೆ ಸಲ್ಲಿಸಿದ್ರೆ ಹೆರಿಗೆ ಬೇಗನೆ ಸರಳವಾಗಿ ಆಗುತ್ತದೆ ಎಂಬ ನಂಬಿಕೆ ಇದ್ದು ಈಗಲೂ ಗರ್ಭಿಣಿ ಸ್ತ್ರೀಯರನ್ನ ಹೆಚ್ಚಾಗಿ ಆಕರ್ಷಿಸುತ್ತೆ.
ಮಧ್ಯಮ ಮಂಟಪದಲ್ಲಿ ನಿಂತ ಮೇಲೆ ಮುಖ ಮಾಡಿ ಮಧ್ಯದ ಮೇಲ್ಛಾವಣಿಯನ್ನ ನೋಡಿದಾಗ ಶಿಲ್ಪಕಲಾ ಚಾತುರ್ಯದ ಸಂಗಮವೇ ಆಗಿರುವ ಭೂಮಿಗೆ ಮುಖ ಮಾಡಿಕೊಂಡು ಬಾಳಿಯ ಮುಖವನ್ನ ಹೊರಚಾಚಿದಂತಿರುವ ಭುವನೇಶ್ವರಿ ಕಮಲ ಶಿಲ್ಪಕಲಾ ಚಾತುರ್ಯದ ಪರಾಕಾಷ್ಠೆಯನ್ನ ತಲುಪಿದೆ. ಕಮಲವು 5 ಸುತ್ತುಳ್ಳ ದಳಗಳನ್ನು ಹೊಂದಿದ್ದು ಪ್ರತಿಯೊಂದು ಸುತ್ತಿನಲ್ಲಿ ಮನಮೋಹಕರವಾದ ಪೌರಾಣಿಕ ಹಿನ್ನೆಲೆಯ ಸನ್ನಿವೇಶಗಳನ್ನು ಸುಂದರವಾಗಿ ಬಿಡಿಸಲಾಗಿದೆ. ಅವು ಶಿವನ ಅವತಾರ, ಗಿರಿಜಾ ಕಲ್ಯಾಣ, ತ್ರಿಪುರ ಸಂಹಾರ ಹಾಗೂ ವೈವಿಧ್ಯಮಯವಾದ ಸನ್ನಿವೇಶಗಳ ಚಿತ್ರಣಗಳಿವೆ. ಈ ಒಳಮಠದ ಪ್ರಕಾರದ ರಾಜಗೋಪುರವು ಇಟ್ಟಿಗೆ ಗಾರೆಯಿಂದ ಕಟ್ಟಲಾಗಿದ್ದು ಹೊರಗೋಡೆಗಳ ಮೇಲಿರುವ ಗಾರೆ ಶಿಲ್ಪಗಳಲ್ಲಿ ಯುರೋಪಿಯನ್ನರ ಗಾರೆ ಶಿಲ್ಪವು ಮನಮೋಹಕವಾಗಿದೆ. ಈ ಶಿಲ್ಪದ ಸನ್ನಿವೇಶವೊಂದರಲ್ಲಿ ಒಬ್ಬ ಫ್ರೆಂಚ್ ಅಧಿಕಾರಿಯನ್ನ ಮತ್ತು ಅವನ ಕುಟುಂಬದವರನ್ನ ದೇಶೀಯವರು ಸ್ವಾಗತಿಸುತ್ತಿರುವ ಚಿತ್ರವಿದ್ದಂತಿದೆ. ಏಕೆಂದರೆ ಅವರು ಧರಿಸುವ ಉಡುಪು, ಸೊಂಟದಲ್ಲಿರುವ ಕೀರುಗತ್ತಿ ಮುಂತಾದವು ಫ್ರೆಂಚರು 18ನೇ ಶತಮಾನದಲ್ಲಿ ಧರಿಸುತ್ತಿದ್ದ ಉಡುಪುಗಳನ್ನು ಹೋಲುತ್ತವೆ. ಅವರ ಪರಿವಾರದವರು ಮನೆಯಲ್ಲಿ ಕುಳಿತಿದ್ದು ಮನೆಯನ್ನ ಸ್ಥಳೀಯರು ಹೊತ್ತಿರುವ ದೃಶ್ಯ, ಮಗು ಹಾಗೂ ಮನೆಯಿಂದ ಹೊರಗೆ ನೋಡುತ್ತಿರುವ ದೃಶ್ಯ, ಅದು ಧರಿಸಿರುವ ಯುರೋಪಿಯನ್ ಹ್ಯಾಟ್, ಅದರೊಂದಿಗೆ ನಮ್ಮ ಅಂದಿನ ದೇಶೀಯರ ಉಡುಪಿನ ವಿವರ ಮುಂತಾದವುಗಳನ್ನು ತಿಳಿಯಲು ಸಹಕಾರಿಯಾಗುವಂತಿದೆ. ಈ ಚಿತ್ರಗಳಲ್ಲದೆ ನಮ್ಮ ಪೌರಾಣಿಕ ಸನ್ನಿವೇಶಗಳನ್ನು ತಿಳಿಸುವಂತೆ ಮಹಿಷಮರ್ದಿನಿ, ವಿಷ್ಣು ಅವತಾರ, ಉಗ್ರ ನರಸಿಂಹ, ಸೀತಾರಾಮಾಂಜನೇಯ, ಗಣೇಶ, ಆಂಜನೇಯ ಹಾಗೂ ಯುದ್ಧದ ಸನ್ನಿವೇಶಗಳು ಅಷ್ಟೇ ಮೋಹಕವಾಗಿದೆ. ರಾಜಗೋಪುರದ ಹೊರ ಮತ್ತು ಒಳಗೋಡೆಗಳಲ್ಲಿ ಯುರೋಪಿಯನ್ನರ ಗಾರೆಯ ಉಬ್ಬು ಶಿಲ್ಪಗಳನ್ನು ಕರ್ನಾಟಕದ ಬೇರೆ ದೇವಾಲಯಗಳಲ್ಲಿ ಕಾಣುವುದು ಅಪರೂಪ. ಹೊರಮಠ. ಊರ ಹೊರಗಿರುವ ಮಠಕ್ಕೆ ಹೊರಮಠವೆಂದು ಕರೆಯುವ ವಾಡಿಕೆ. ಚಿಕ್ಕಕೆರೆ ಪಕ್ಕದಲ್ಲಿರುವ ಹೊರಮಠ ಶ್ರೀಗಳು ಜೀವೈಕ್ಯ ಸಮಾಧಿ ಹೊಂದಿರುವ ಸ್ಥಳವಾಗಿದೆ. ಸಮಾಧಿಯ ಮೇಲೆ ನಿರ್ಮಿತವಾದ ಅರ್ಧ ಗೋಳಾಕಾರದ ಇಂಡೋ ಇಸ್ಲಾಮಿಕ್ ಶೈಲಿಯ ಗುಮ್ಮಟ ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಸಂದೇಶ ಸಾರುವ ಸಂಕೇತವಾಗಿದೆ. ಈ ಗುಮ್ಮಟ ಕ್ರಿಸ್ತಶಕ 18ನೇ ಶತಮಾನದಲ್ಲಿ ನಿರ್ಮಿಸಲಾದದ್ದು ಎಂಬ ಅಭಿಪ್ರಾಯವಾಗಿದೆ. ಚಿಕ್ಕಕೆರೆಯ ಮೇಲಿಂದ ಹೊರಮಠದ ಪ್ರವೇಶದ ದ್ವಾರ ಕಮಾನಿನಲ್ಲಿ ಹಾಯ್ದು ಮೆಟ್ಟಿಲುಗಳನ್ನು ಇಳಿದು ಬೃಂದಾವನ ಶೈಲಿಯ ಮಾರ್ಗದಲ್ಲಿ ಹಾಯ್ದು ಹೊರಮಠದ ಒಳಗೆ ಪ್ರವೇಶ ಮಾಡುವ ಸಲುವಾಗಿ ಕ್ರಿಸ್ತಶಕ 2000ರಲ್ಲಿ ನಿರ್ಮಿಸಿದ್ದ ದಾರಿ ತುಂಬಾ ಆಕರ್ಷಣೀಯವಾಗಿದ್ದು ಭಕ್ತಾದಿಗಳಿಗೆ ಮುದವನ್ನ ನೀಡುತ್ತಿದೆ. ಹೊರಮಠದ ವಿಶಾಲವಾದ ಆವರಣದಲ್ಲಿ ಗಿಡಮರಗಳಿಂದ ಕಂಗೊಳಿಸುತ್ತದೆ. ಒಳಮಠದಲ್ಲಿ ನಡೆಯುವಂತೆ ಸಂಪ್ರದಾಯಬದ್ಧವಾಗಿ ಪೂಜೆ ಕಾರ್ಯಗಳು ನಡೆಯುತ್ತವೆ. ಒಳಮಠದಿಂದ ಶ್ರೀಸ್ವಾಮಿ ಪಲ್ಲಕ್ಕಿ ಉತ್ಸವ ಪ್ರತಿ ವಾರ ಸೋಮವಾರ ಸಾಯಂಕಾಲ ಇಲ್ಲಿಗೆ ಬರುತ್ತದೆ. ವಿಶೇಷ ಉತ್ಸವವಾದಿ ಕಾಲದಲ್ಲಿಯೂ ಇಲ್ಲಿಯವರೆಗೂ ಶ್ರೀಸ್ವಾಮಿ ಉತ್ಸವ ಸಕಲ ಬಿರುದಾವಳಿಗಳೊಂದಿಗೆ ಬಂದು ಹೋಗುತ್ತದೆ. ಏಕಾಂತ ಸ್ವಾಮಿ ಮಠ. ಒಳಮಠದಿಂದ ಸುಮಾರು 3 ಕಿಲೋಮೀಟರ್ ಅಂತರದಲ್ಲಿ ಚಳ್ಳಕೆರೆಗೆ ಹೋಗುವ ಮಾರ್ಗದಲ್ಲಿರುವ ಮಠವೇ ಏಕಾಂತ ಸ್ವಾಮಿಯ ಮಠ. ಇಲ್ಲಿ ಶ್ರೀಗಳು ಅನುಷ್ಠಾನ ಕೈದ ಸ್ಥಳವಾಗಿದೆ. ಇಲ್ಲಿರುವ ಸುಸಜ್ಜಿತ ಸುಂದರವಾದ ಗುಹೆಯು ಶ್ರೀಗಳ ಏಕಾಂತ ವಾಸಸ್ಥಳವಾಗಿತ್ತೆಂಬ ಪ್ರತೀತಿ ಈ ಮಠದ ಸುತ್ತಲಿನ ಶಾಂತ ಸ್ಥಳ ಮನಸ್ಸಿಗೆ ನೆಮ್ಮದಿಯನ್ನ ನೀಡುತ್ತದೆ. ಧಾರ್ಮಿಕ ಕ್ಷೇತ್ರಗಳಲ್ಲಿ ಉತ್ಸವಗಳ ರಾಜನೆಂದು ಕರೆಯಲ್ಪಡುವ ದೊಡ್ಡ ರಥೋತ್ಸವ ಪಾಲ್ಗುಣ ಮಾಸದ ಚಿತ್ತಾ ನಕ್ಷತ್ರದ ಮಧ್ಯಾಹ್ನ 3 ಗಂಟೆಯಿಂದ ಅದ್ಧೂರಿಯಾಗಿ ಜರುಗುತ್ತದೆ. ಅಂದು ಪ್ರಾತಃ ಕಾಲ 9 ಗಂಟೆಯಿಂದ ವೃಷಭ ವಾಹನಯುಕ್ತ ಚಿಕ್ಕ ರಥೋತ್ಸವ ನಡೆಯುತ್ತದೆ. ಮಧ್ಯಾಹ್ನ 12 ಗಂಟೆಯಿಂದ ದೊಡ್ಡ ರಥೋತ್ಸವಕ್ಕೆ ಸಿದ್ಧತೆಗಳು ನಡೆಯುತ್ತವೆ.